ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್. ಕನ್ನಡ ರೆಸಿಪೀಸ್ಗೆ ಸ್ವಾಗತ. ಇವಾಗ ನಾನು ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ. ಬೇಕಾದ ಸಾಮಗ್ರಿ ನೋಡ್ಕೊಳ್ಳಿ. ನಾನು 2 ಥರದ ಪೊಂಗಲ್ ಮಾಡ್ತಾ ಇದ್ದೀನಿ. ಒಂದು ಬೆಲ್ಲದ್ದು, ಇನ್ನೊಂದು ಸಕ್ಕರೆದು. ಮೊದಲು ಗೋಡಂಬಿ, ಇದು ನಾನು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದು ದ್ರಾಕ್ಷಿ, ಒಣ ದ್ರಾಕ್ಷಿ 2 ಟೇಬಲ್ ಸ್ಪೂನು. ಇದು ಅಕ್ಕಿ ನಾನು 1 ಕಪ್ ತೊಗೊಂಡಿದ್ದೀನಿ. 1/4 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದು 1/4 ಕಪ್ಪು ತೆಂಗಿನಕಾಯಿ ತುರಿ. 1 ಕಪ್ ತುಪ್ಪ ತೊಗೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ತುಪ್ಪ ಬೇಕಾಗುತ್ತೆ. ಮತ್ತು 1 ಟೀ ಸ್ಪೂನ್ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಬೆಲ್ಲನ ಏನು ಮಾಡಿದ್ದೀನಿ, ಬಿಸಿ ಮಾಡಿ ನೀರಲ್ಲೇ ಇದನ್ನು ಫಿಲ್ಟರ್ ಮಾಡ್ಕೊಂಡು ಇಟ್ಟಿದ್ದೀನಿ. ಇದು 3/4 ಕಪ್ ತೊಗೊಂಡಿದ್ದೀನಿ. ನಾವು ಮಾಡೋ ವಿಧಾನ ತೋರಿಸ್ತೀನಿ. ಸ್ಟವ್ ಆನ್ ಮಾಡೋಣ. ಇದು ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ನಾವು ಅಕ್ಕಿಯನ್ನು ತೊಳೆದು ಇದನ್ನು ಹಾಕ್ಕೊಳ್ಳೋಣ. ಹೆಸರುಬೇಳೆ ತೊಳೆದು ಹಾಕ್ಕೊಳ್ಳೋಣ. ಅಕ್ಕಿಗೆ ನಾವು 2 ಕಪ್ಪು ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ 2 ಟೀ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಬೆಲ್ಲದ ನೀರು ನಾವು ಫಿಲ್ಟರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಇದು ಕುಕ್ಕರ್ ಮುಚ್ಚಳ ಹಾಕ್ತೀನಿ. ಇವಾಗ ಇದಕ್ಕೆ 2 ವಿಸಲ್ ತಗೊಳ್ತೀನಿ. ಇನ್ನೊಂದು ಸಕ್ಕರೆ ಪೊಂಗಲ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ. ಇದು 200 ಗ್ರಾಮ್ ಬಾಸ್ಮತಿ ಅಕ್ಕಿ. ಇದು ಬೇಯಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬಾದಾಮಿ 1 ಟೇಬಲ್ ಸ್ಪೂನು, 2 ಕಪ್ ಅಷ್ಟು ಸಕ್ಕರೆ, 1 ಕಪ್ಪು ಹಾಲು. ಇದನ್ನು ಮಾಡೋದೇನು ಅಂತ ಇವಾಗ ಇದು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡಿ, ಯಾಕಂದರೆ ನಾನು ಗೋಡಂಬಿ ಮತ್ತು ಒಣ ದ್ರಾಕ್ಷಿ, ಬಾದಾಮಿ ಎಲ್ಲ ಫ್ರೈ ಮಾಡ್ಕೊಂಡಿಟ್ಟಿದ್ದೀನಿ ಮೊದಲೇ. ಇದು ಗೋಡಂಬಿ ಹಾಕ್ಕೊಳ್ಳಿ, ಅರ್ಧ ಹಾಕ್ಕೊಳ್ಳಿ. ಇನ್ನೊಂದು ಸಿಹಿ ಪೊಂಗಲ್ಗೂ ಬೆಲ್ಲದ ಪೊಂಗಲ್ಗೂ ಬೇಕಾಗತ್ತೆ. ಮತ್ತೆ ಇದು ಬಾದಾಮಿ, ಇದು ಯಾಕಂದ್ರೆ ನಾವೆಲ್ಲ ಫ್ರೈ ಮಾಡ್ಕೊಂಡಿದೀವಿ. ಲೋ ಫ್ಲೇಮಲ್ಲಿ ಇರಬೇಕು. ನಮ್ಮ ತುಪ್ಪ ಸ್ವಲ್ಪ ಬಿಸಿ ಆದಾಗ ಇದು ಸಕ್ಕರೆ ಹಾಕ್ಕೊಳ್ಳೋಣ. ಸ್ವಲ್ಪ ಈ ನಮ್ಮ ಸಕ್ಕರೆ ಕರಗುವವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸಕ್ಕರೆ ಹಾಕಿದ್ಮೇಲೆ ನಾವು ಇದು 1 ಕಪ್ ಹಾಲು ಇಟ್ಕೊಂಡಿದ್ದೀನಲ್ಲ ಅದು ಹಾಕ್ಕೊತೀನಿ. ಇವಾಗ ಸ್ವಲ್ಪ ಈ ಸಕ್ಕರೆ ಎಲ್ಲ ಮಿಕ್ಸ್ ಆಗಲಿ. ಇದು ಮಿಕ್ಸ್ ಆಗ್ತಿದ್ದ, ಇದು ಲೋ ಫ್ಲೇಮಲ್ಲೇ ಮಾಡಬೇಕು. ಸ್ವಲ್ಪ ಸಕ್ಕರೆ ಕರಗಿದ್ಮೇಲೆ ನಮ್ಮದು ಕೇಸರಿ ಇದೆಯಲ್ಲ ಇದನ್ನ ಹಾಕ್ಕೊಳ್ಳಿ. 2, 3, 4 ಕಲರ್ ಬರುತ್ತೆ. ಇದು ಒಂದು ಧ್ಯಾನದಲ್ಲಿ ಏನು ಇಟ್ಕೊಬೇಕಂದ್ರೆ ಇದು ಲೋ ಫ್ಲೇಮಲ್ಲೇ ಮಾಡಬೇಕು. ಇವಾಗ ಸಕ್ಕರೆ ಕರಗಿದೆ. ಮತ್ತು ನಾನು ಸಾಫ್ರನ್ ಸ್ಟ್ರಿಂಗ್ಸ್ ಇದೆಯಲ್ಲ ಅದು ಹಾಕಿದ್ದೀನಿ, ಕಲರ್ ಬರುತ್ತೆ ಕೇಸರಿ. ಇವಾಗ ನಾವು ಈ ಅಕ್ಕಿ ಬೇಯಿಸ್ಕೊಂಡಿದ್ದೀನಲ್ಲ ಬಾಸ್ಮತಿ, ಇದಕ್ಕೆ ಹಾಕೋಣ.
ಇದು ಅಕ್ಕಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ನೀರು ಡ್ರೈ ಆಗೋವರೆಗೂ ಇನ್ನು 5 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಇಟ್ಕೊಳ್ಳಿ. ಇವಾಗ ಇದು ಮುಚ್ಚಳ ತೆಗಿಯೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಮತ್ತು ಇದು ಹಾಲು ಮತ್ತು ಸಕ್ಕರೆ ಎಲ್ಲ ಡ್ರೈ ಆಗಿದೆ. ಇದು ನಮ್ಮ ಸಕ್ಕರೆ ಪೊಂಗಲ್ ರೆಡಿ ಆಗಿದೆ. ಇದಕ್ಕೆ 2 ಟೀ ಸ್ಪೂನ್ ತುಪ್ಪ ಹಾಕಿ ಸ್ಟವ್ ಆಫ್ ಮಾಡೋಣ. ಇದು ನಮ್ಮ ಕುಕ್ಕರ್ ತಣ್ಣಗಾಗಿದೆ. ಇದನ್ನ ತೆಗಿಯೋಣ. ಇದಕ್ಕೆ ನಾವು ಸ್ಟವ್ ಆನ್ ಮಾಡ್ಕೊಳ್ಳಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಿ. ಇದಕ್ಕೆ ದ್ರಾಕ್ಷಿ ಫ್ರೈ ಮಾಡ್ಕೊಂಡಿಟ್ಟಿದ್ದೀನಲ್ಲ, ಇದು ದ್ರಾಕ್ಷಿ ಹಾಕ್ಕೊಳ್ಳಿ. ಮತ್ತೆ ಇದು ಗೋಡಂಬಿ, ತುಪ್ಪ, ಇದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಮತ್ತು ಇದು ತೆಂಗಿನಕಾಯಿ ತುರಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ನಮ್ಮ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯದಾಗಿ 2 ಟೀ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇವಾಗ ನಮ್ಮ ಸಿಹಿ ಪೊಂಗಲ್ಲು ರೆಡಿಯಾಗಿದೆ. ಇದಕ್ಕೆ ನಾವು ಪ್ಲೇಟ್ ಮಾಡ್ಕೊಳ್ಳೋಣ. ಇದು ನಾನು 2 ಥರದ ಪೊಂಗಲ್ ಮಾಡಿದ್ದೀನಿ. ಒಂದು ಸಕ್ಕರೆ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ಲು ಬೆಲ್ಲದ್ದು. ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ನನ್ನ ಎಲ್ಲ ಕನ್ನಡ ರೆಸಿಪೀಸ್ ವೀಕ್ಷಕರಿಗೆ ಹಬ್ಬದ ಶುಭಾಶಯಗಳು, ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ವೀಕ್ಷಿಸಿ ಕನ್ನಡ ರೆಸಿಪೀಸ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.